ಪ್ರಮುಖ ಪ್ರಶ್ನೆ ಏನು, ಇನ್ಸಿಡೆಂಟ್ ಯಾಕಾಯ್ತು, ಎಲ್ಲಾಯ್ತು, ಯಾವ ಆರೋಪ ಇದ್ದರೆ, ಯಾರ್ಯಾರಿಗೆ ಸಂತ್ರಸ್ತರಿತ್ವ ಆಗಿದೆ, ಯಾರ ಮನೆಯ ಮಾನ ಮರ್ಯಾದೆ, ಯಾವ ಹೆಣ್ಣು ಮಕ್ಕಳು ಆಘಾತಗೀಡಾಗ್ತಾರೆ ಅನ್ನೋ ಪ್ರಶ್ನೆ ಇನ್ವೆಸ್ಟಿಗೇಷನ್ ಆಗಬೇಕು ಹೊರತು ಈ ಪೆನ್ ಡ್ರೈವ್ ಪ್ರಶ್ನೆ ಉದ್ಭವ ಆಗೋದು ಆಮೇಲೆ. ಪೆನ್ ಡ್ರೈವ್ ಪ್ರಶ್ನೆ ಯಾಕೆ ತೆಗೆದ್ರು ಅಂದರೆ ಈ ತನಿಖೆಯ ದಿಕ್ಕನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ತೆಗೆದ್ರು. ಈ ಪೆನ್ ಡ್ರೈವ್ ಹಂಚಿದವರು ಯಾರು? ಪ್ರಜ್ವಲ್ ಬಿಟ್ಟರೆ ಕಾರ್ತಿಕ್ ಬಿಟ್ಟರೆ ದೇವರಾಜೇಗೌಡನೇ ಹೇಳಿದ ಪ್ರಕಾರ ಎಲ್ಲ ನಾಯಕರೇ ಕೊಟ್ಟಿದ್ವಿ, ಎಲ್ಲ ನಾಯಕರು ಹಂಚಿದ್ದೀನಿ, ಮಾಧ್ಯಮಗೋಷ್ಠಿಗೆ ಹೇಳಿದ್ದೀನಿ, ನಾನು LED ಹಾಕ್ತೀನಿ ಅಂತ ಹೇಳಿದ್ದು ದೇವರಾಜೇಗೌಡನೇ ಹೊರತು ಅವನು ಬಿಟ್ಟು ಯಾರು ಹಂಚಲಿಕ್ಕೆ ಸಾಧ್ಯ? ಹಾಸನದಲ್ಲಿ ಇನ್ನು DK ಶಿವಕುಮಾರ್ ಹಾಸನಕ್ಕೆ ಹಂಚಿದ್ರ? ದೇವರಾಜೇಗೌಡನೇ ಹಂಚಿರೋದು. ಅದು ತನಿಖೆ ದಿಕ್ಕನ್ನ ತಪ್ಪಿಸ್ಲಿಕ್ಕೋಸ್ಕರ ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಮಾತುಗಳನ್ನ ಆಡೋದು. ಸರ್ಕಾರನೇ ಹೋಗುತ್ತೆ ಅನ್ನೋ ಉದ್ದೇಶ ಮಾಡ್ಬೇಕಾದ್ರೆ ಯಾರೋ ಇವ್ರಿಗೆ ಮಹಾನ್ ನಾಯಕರು ಹಿನ್ನೆಲೆ ಹಂಗಿಂತು ಈ ರೀತಿ ಬ್ಲಾಕ್ ಮೇಲ್ ತಂತ್ರ ಮಾಡುವುದು ಹೇಳ್ಕೊಟ್ಟಿರ್ಬೇಕು. ಅದರಿಂದ ಮಾಡಿದ್ರೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಇಂಥ ತನಿಖೆ ಈ ಸುಳ್ಳು ಆರೋಪವನ್ನು ಹೊರಿಸಿ ತನಿಖೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು SIT ಅವರು ತನಿಖೆ ಮಾಡಿ ಸಹಕಾರ ನೀಡಿ ನಿಜಾಂಶ ಹೊರಬರೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಈ ಮಾಧ್ಯಮಗಳ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, ಇದು ಪ್ರಜ್ವಲ್ ರೇವಣ್ಣ ಅವರು ಸುಮಾರು 1 ವರ್ಷದ ಹಿಂದೆನೇ ಇದಕ್ಕೆ ಯಾರಿಗೂ ಸಹ ಅನೌನ್ಸ್ ಮಾಡಬಾರ್ದು ಅಂತೇಳಿ ಎಲ್ಲ ಮಾಧ್ಯಮದ ಮೇಲೆ ಸ್ಟೇ ಆಗ್ತೊಂಡು. ಇದು ಕಾರ್ತಿಕ್ ಅಣ್ಣವರು ಪ್ರಜ್ವಲ್ ರೇವಣ್ಣನ ಬಿಟ್ಟು ಡ್ರೈವರ್ ಈಚೆ ಬಂದದ್ದು 1 ವರ್ಷದಿಂದ ಈಚೆಗೆ. ಆ 1 ವರ್ಷದಿಂದ ಈಚೆ ಬಂದ ಮೇಲೆ ಇದು ದೇವರಾಜೇಗೌಡನಿಗೆ ಈಚೆ ಸಿಕ್ತಂತ ಪೆನ್ ಡ್ರೈವ್. ಕಾರ್ತಿಕ್ ಒಂದು ವೇಳೆ ಬರಲಿಲ್ಲ ಅಂದರೆ ಈ ಇನ್ಸಿಡೆಂಟು, ಈ ಒಂದು ಕೃತ್ಯದ ವಿಷಯನೇ ಆಚೆ ಬರ್ತಿರ್ಲಿಲ್ಲ. DK ಅವರಿಗೆ ಈಗ ಒಂದು ಎಲೆಕ್ಷನ್ 8 ದಿವಸ ಮುಂಚೆ ಗೊತ್ತಾಗಿರೋ ವಿಷಯ. ಯಾವಾಗ ಅಂತಂದ್ರೆ ಈ ನಮ್ದು 26ನೇ ತಾರೀಕು ಎಲೆಕ್ಷನ್ ಇತ್ತು, ಅವ್ರಿಗೆ 24ನೇ ತಾರೀಕು ಗೊತ್ತಾಗಿರ್ಬೇಕು, ಗೊತ್ತಿಲ್ಲ ಅವ್ರಿಗೆ. ಜನವರಿಯಲ್ಲಿ ಸುಭದ್ರ ರೇವಣ್ಣ ಮತ್ತೆ ರೇವಣ್ಣ ಅವರು ಭೇಟಿ ಮಾಡ್ತಾರೆ, DK ಭೇಟಿ ಮಾಡಿ ಅವ್ರ ಭೇಟಿ ಉದ್ದೇಶ ಇದೇ ಆಗಿತ್ತು. ಇಲ್ಲ, ಇದು ಈ ವಿಷಯ ಗೊತ್ತಿಲ್ಲ. ಯಾಕೆಂತಂದ್ರೆ ನಾನೇ ಒಂದ್ಸಾರಿ ಇದು ಈ ಥರ ವಿಡಿಯೋ ಇದೆ, ಇದ್ರಿಂದ ಬಿಡಿ ಅಂತೆಲ್ಲ ಮಾಡಬಾರ್ದು ಅಂತೇಳಿ ನನಗೆ ಹೇಳಿದ್ದಾರೆ. ಆ ವಿಷಯಕ್ಕೆ ಅವ್ರು ತಲೆ ಕೆಡಿಸ್ಕೊಂಡ್ರಲ್ಲ, ಅವ್ರು ತಲೆ ಕೆಡಿಸ್ಕೊಂಡ್ರೆ ಬೇರೆ ವಿಚಾರ ಆಗ್ತದೆ, ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಅವರು ಆ ಕುಟುಂಬದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಉದ್ದೇಶದವರು. ಇದನ್ನ ಫೈನಲ್ ಆಗಿ ಬ್ಲಾಕ್ ಮೇಲ್ ಮಾಡೋರು ಅವ್ರ ತಲೆ ಮೇಲೆ ಹೊರಿಸ್ಬೇಕು ಅನ್ನೋ ಹಿನ್ನೆಲೆ ಈ ಷಡ್ಯಂತ್ರ ರೂಪಿತವಾಗಿದೆ. ಮೊದಲಿರಲಿಲ್ಲ ಇದು. DK ಅವರು ಇಡೀ ರಾಜ್ಯದ ಚುನಾವಣಾ ಪ್ರಚಾರದಲ್ಲಿರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.